ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಂತಹ ಸೈಯದ್ ಖಲಂದರ್ ಅವರಿಗೆ, ಗಂಗಾಧರ್ ಅವರಿಗೆ, ಮೋನಿಕಾ ಅವರಿಗೆ ಹಾಗೂ ಸೌಮ್ಯ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವುಗಳು ಕೂಡ ದಿಸ್ ಈಸ್ ಅವರ್ ಮೇಲ್ ಐ ಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಕಳಿಸ್ಕೊಟ್ಟಿದ್ದಾರೆ, ನೋಡೋಣ. ಕ್ವಶನ್ ನಂಬರ್ 1, ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಇದೆ. ಸರಿಯಾದ ಉತ್ತರ ಪುಷ್ಪದಿಂದ. ಕ್ವಶನ್ ನಂಬರ್ 2, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಅಂತ ಇದೆ. ಸಮುದ್ರವಾಗುತ್ತದೆ ಅನ್ನುವಂಥದ್ದು ರೈಟ್ ಆನ್ಸರ್. ವಾಲ್ಫೈರ್ನ ದುರಂತ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು. ಚಹಾ ಗಿಡದ ರೂಪದಲ್ಲಿ ಬಂದವು ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಅದೇ ತರಲೆ ಡಿಪಾರ್ಟ್ಮೆಂಟು. ಎಷ್ಟು ಒಳ್ಳೆ ವಿದ್ಯಾರ್ಥಿಗಳು ಕೊಂಡ್ರು. ಇದ್ರ ಮೇಲೆ ನೊಣ ಕುಂತಿದೆ ಏನೋ, ಅದನ್ನು ಫೋಟೋ ಹೊಡೆದು ಕಳಿಸಿದ್ದಾರೆ. ವೆರಿ ಗ್ರೇಟ್. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾಗಿ ಬರೆಯಿರಿ. ಬಸಲಿಂಗನಿಗೆ ಮೊದಲು ಡ್ಯಾಶ್ ಕಣ್ಣಿನಲ್ಲಿ ನೋವು ಆರಂಭವಾಯಿತು. ಎಡಗಣ್ಣು ಅಂತ ಇದೆ ಅಲ್ವಾ, ರೈಟ್ ಆನ್ಸರ್. ಮಾರ್ಷ್ನ ಜೊತೆಗಾರನ ಹೆಸರು ಏನು. ಪೋರ್ಣಜ್ಜಿ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವಾಲ್ಫೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು. ಕಾರ್ವೇರ್ ಮಾರ್ಷ್, ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ದಯವಿಟ್ಟು ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡಿ. ಹೊಂದಿಸಿ ಬರೆಯಿರಿ. ಚಂಪು ಕಾವ್ಯ ಸರಿಯಾದ ಉತ್ತರ. ಹೇಳಿ ನೋಡೋಣ. ಎಸ್, ರಾಮಚಂದ್ರ ಚರಿತ ಪುರಾಣ. ಉರಿಲಿಂಗ ಪೆದ್ದಿ ವಚನಗಾರ. ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಇದೆ, ರೈಟ್ ಆನ್ಸರ್. ಪುಲುಗೆರೆ ಸೋಮನಾಥ. ಈಗ 1 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಯಿತು. ಪಾರ್ಟ್ ಬಿನಲ್ಲಿದ್ದೇವೆ ಮಕ್ಕಳೇ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 3 ಪ್ರಶ್ನೆಗಳಿದ್ದಾವೆ, ಯಾವುದಾದ್ರೂ 2ಕ್ಕೆ. ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಇದ್ದಾವೆ ಸರ್. ಯಾರಿಗೆಲ್ಲ ಕನ್ನಡ ಎಕ್ಸಾಮ್ ಆಗಿಲ್ವೋ ಓದ್ಕೊಳ್ಳಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಆಲ್ ಇನ್ ಒನ್ PDF @gmail.comಗೆ ಕಳಿಸ್ಕೊಡಿ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಫಸ್ಟಿಗೆ ಬರೆದುಬಿಡಿ ಸರ್, ನೆನಪಿರಲ್ಲ ನಿಮಗೆ ಹೆಸರು ಕಳಿಸ್ಲಿಕ್ಕೆ, ಹಾಗೂ ನಿಮ್ಮ ಜಿಲ್ಲೆ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ನಿಜ ಕಣ್ರಿ. ಪಾರ್ಟ್ ಹೀಗೆ ನಾವು ಬರೋದಾದರೆ ಇಲ್ಲಿ ನಾವು 4 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಈಗ ನಾವು ಗ್ರಾಮರ್ ಪಾಠ ಕಡೆಗೆ ಇದ್ದೀವಿ. ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಮೊದಲನೆಯದು ಮುಖ ಘ ಅಂತ ಇದೆ, ಅದನ್ನು ನಾವು ಮೊಘ ಅಂತ ಬರಿಬೇಕು. ಆಕಾಶ ಅಂತ ಇದೆ, ಆಗಸ ಅಂತ ಬರಿಬೇಕು. ಯೋಗಿ ಜೋಗಿ ಅಂತ ಬರಿಬೇಕು. ಕ್ವಶನ್ ನಂಬರ್ 23ನಲ್ಲಿ ಗುಣವಾಚಕಗಳು ಅಂತ ಇದೆ. ಗುಣವಾಚಕಗಳು ಅಂದರೆ ಅಡ್ಜೆಕ್ಟಿವ್ಸ್ ಅಂತ. ಕುಜನರು ಅಂತ ಇದೆ, ಎಂತಹ ಜನರು. ಕು ಅಂತ, ಕು ಅನ್ನುವಂಥದ್ದೇ ಉತ್ತರ. ಹಿತವಚನ ಅಂತ ಇದೆ, ಹಿತ ಅನ್ನುವಂಥದ್ದೇ ವಚನ ಆಗಿರುತ್ತದೆ, ಸಾರಿ ಗುಣವಾಚಕ ಆಗಿರುತ್ತದೆ. ಹಿತ. ಸಮವಸ್ತ್ರ ಅಂತ ಇದೆ, ಇಲ್ಲಿ ಸಮ ಅನ್ನುವಂಥದ್ದು ಗುಣವಾಚಕ. ಯಾವುದಾದ್ರೂ 2 ದುರ್ಯುಕ್ತಿಗಳಿಗೆ ಉದಾಹರಣೆಯನ್ನು ನೀಡಿರಿ ಅಂತ ಇದೆ. 24ನೆಯದು ಬರಿ ಅಂದರೆ ದುರ್ಯುಕ್ತಿ ಅಂದರೆ 2 ಸಲ ಬರೋದು ಪದ. ಬರಿ ಅಥವಾ ನಿಲ್ಲು ಇದನ್ನೆಲ್ಲ ನಾವು ಬರೆಯಬಹುದು. ನಂತರದಲ್ಲಿ ಒಂದು ಲೆಟರ್ ರೈಟಿಂಗ್ ಇದೆ. ಕ್ರೀಡೆ ಮತ್ತು ನಿಮ್ಮ ಆರೋಗ್ಯದ ಈ ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ, ಹಾಗೂ ಒಂದು ಫಾರ್ಮಲ್ ಲೆಟರ್ ಕೂಡ ಇದೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಫೇಸ್ಬುಕ್ಕು, ನಿಮ್ಮ ಟ್ವಿಟರ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಟ್ವಿಟರಲ್ಲಿ ಶೇರ್ ಮಾಡೋಕ್ಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಆಯಿತಾ. ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಹೀಗೆ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ.